ನನ್ನಿಂದ ದೊಡ್ಡಪ್ಪನ್ಗೆ ತಲೆ ತಗ್ಸುವಂತ ಪರಿಸ್ಥಿತಿ ಬರಬಾರ್ದು ಅನ್ಕೊಂಡಿದ್ದೆ. ನಿಮ್ಮ ಹತ್ರ ಕ್ಷಮೆ ಕೇಳೋದೇನ ಯಾವತ್ತು ಬರಬಾರ್ದು ಅನ್ಕೊಂಡೆ. ಆದ್ರೆ ತುಂಬಾ ಸಂತೋಷ ಆಗುತ್ತೆ ಅದೇ. ನನಗೂ ತುಂಬಾ ಸಂತೋಷ ಆಗ್ತಿದೆ ದೊಡ್ಡಮ್ಮ. ನಾನ್ ಬಂದಾಗ ನನ್ ಮೇಲೆ ನಿಮಗೆ ಎಷ್ಟು ಪ್ರೀತಿ ಇತ್ತೋ ಈಗ್ಲೂ ಅದೇ ಪ್ರೀತಿ ಕಾಣಿಸ್ತಿದೆ. ಈ ಪ್ರೀತಿ ಹೀಗೆ ಇರ್ಬೇಕು ಅಂದ್ರೆ ನಾನು ನಿಮ್ಮಿಂದ ದೂರ ಹೋಗ್ಬೇಕು. ಏನ್ ಹೇಳ್ತಿದೀಯ ನೀನು? ಹೌದು ದೊಡ್ಡಮ್ಮ, ನನ್ನಿಂದ ಈ ಮನೇಲಿ ಇಷ್ಟೊಂದು ಜಗಳಗಳಾದ್ಮೇಲೆ ಈ ಮನೇಲಿ ಇರಬಾರ್ದು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀನಿ. ನಾನು ಈ ಮನೇಲೇ ಇದ್ರೆ ಚಾರು ಜೊತೆ ಸೀನು ಮದ್ವೆ ನಿಂತು ಹೋಗುತ್ತೆ. ಅದಕ್ಕೆ ನಾನು ಆಸ್ಟ್ರೇಲಿಯಾಗ ಹೊರಟೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ದೊಡ್ಡಮ್ಮ. ಬೇಡಮ್ಮ, ಬೇಡ ಆದ್ಯ. ಇಷ್ಟು ದಿವಸ ನಿನ್ ಮನಸ್ಸು ಏನು ಅಂತಾನೆ ಗೊತ್ತಿಲ್ಲದೆ ನಾವು ನಿನ್ನನ್ನು ಪ್ರೀತಿಸ್ತಾ ಇದ್ವಿ. ಈಗ ನಿನ್ ಮನಸ್ಸು ಚಿನ್ನ ಅಂತ ಗೊತ್ತಾದ ಮೇಲೂ ನಿನ್ನನ್ನು ಹೇಗೆ ಬಿಟ್ಕೊಡಕ್ಕಾಗುತ್ತೆ? ಈಗ ನೀನು ಅಂದ್ರೆ ನಿಮ್ ದೊಡ್ಡಪ್ಪಂಗೆ ಒಂಥರ ಹೆಮ್ಮೆ ಕಣೆ. ನೀನು ಒಂದು ಮಾತು ಕೂಡ ಹೇಳಲಿಲ್ಲ ನೋಡೋರು. ನೋಡು, ಚಾರು ಸೀನು ಮದ್ವೆನ ಅವರೇ ನೋಡ್ಕೊಳ್ತಾರೆ. ನೀನ್ ಮಾತ್ರ ಇಂಥ ನಿರ್ಧಾರನ ತಗೋಬೇಡಮ್ಮ. ಅದು ಹಾಗಲ್ಲ ದೊಡ್ಡಮ್ಮ. ನಾನು ಇಲ್ಲೇ ಇದ್ರೆ ಸೀನು ಮದ್ವೆ ನಡೆಯಲ್ವೇನೋ ಅಂತ ಅನ್ನಿಸ್ತಿದೆ. ಅದನ್ನೆಲ್ಲ ನಿಮ್ ದೊಡ್ಡಪ್ಪ ನೋಡ್ಕೊಳ್ತಾರೆ ಆದ್ಯ. ಚಾರುನೇ ಸೀನು ಹೆಂಡತಿ ಅಂತ ದೇವ್ರು ಬರ್ತಿದ್ರೆ ಅದನ್ನ ಯಾರ ಕೈಲೂ ತಪ್ಪಿಸೋದಕ್ಕಾಗಲ್ಲ. ಆದ್ರೆ ನೀನ್ ಮಾತ್ರ ನನ್ನನ್ನು ಬಿಟ್ಟು ಹೋಗ್ತೀನಿ ಅಂತ ಯಾವತ್ತೂ ಹೇಳ್ಬೇಡ ಕಣೆ. ನೋಡು, ಸೀನುನ ಮದ್ವೆ ಮಾಡ್ಕೊಳ್ದೆ ನೀನು ಕೊಟ್ಟು ಮಾತನ್ನ ಉಳಿಸ್ಕೊಂಡ್ಬಿಟ್ಟೆ. ನಿಮ್ ದೊಡ್ಡಪ್ಪ ಚಾರು ಕೊಟ್ಟು ಮಾತನ್ನ ಉಳಿಸ್ಕೊಳ್ಳೋದಕ್ಕೆ ನೀನು ಅವಕಾಶ ಮಾಡಿಕೊಟ್ಬಿಟ್ಟೆ. ಅದೇ ರೀತಿ ನಾನು ನನ್ನ ತಂಗಿ ಸಂಧಿನ ಕೊಟ್ಟು ಮಾತನ್ನ ಮರ್ತು ಬಿಟ್ಟೆ ಆದ್ಯ. ಇಲ್ಲಿ ನಿನಗೋಸ್ಕರ ನಾನಿದ್ದೀನಮ್ಮ. ನನಗೋಸ್ಕರ ನೀನು ಇರ್ಬೇಕಲ್ವಾ? ಬಾಬಾ, ಅತ್ತೆ, ಅತ್ತೆ. ಯಾಕೆ ಎಲ್ರು ನನ್ನ ಹಾಗೆ ನೋಡ್ತಾ ಇದ್ದೀರಾ? ನಾನು ಈ ಮನೆ ಸೊಸೆ. ಸೊಸೆಯಾಗಿ ಮನೆ ಒಳಗೆ ಮೊದಲನೇ ಸಲ ಕಾಲಿಡ್ತಾ ಇದ್ದೀನಿ. ದೊಡ್ಡಮ್ಮ, ದೃಷ್ಟಿ ತೆಗಿಯಲ್ವಾ? ಅತ್ತೆ, ಬಂಗಾರದಂತ ಸೊಸೆ ಅಂತ ಹೇಳಿದ್ರಷ್ಟೇ ಸಾಲಲ್ಲ. ಸೊಸೆ ಮೊದಲನೇ ಸಲ ಮನೆಗ್ ಬರ್ಬೇಕಾದ್ರೆ ಬಂಗಾರದಲ್ಲಿ ಅಲ್ದೆ ಹೋದ್ರು ಬೆಳ್ಳಿ ಚೊಂಬಲ್ಲೋ ತಾಮ್ರದ ಚೊಂಬಲ್ಲೋ ಅಕ್ಕಿ ಹಾಕಿ ಕಾಲಿಂದ ಒತ್ಸಿ ಮನೆ ತುಂಬಿಸ್ಕೋಬೇಕು ಅತ್ತೆ. ಇದೆಲ್ಲ ನಿಮ್ಗೇನ್ ಹೇಳೋ ಅವಶ್ಯಕತೆ ಇಲ್ಲ ಅಂತ ನನಗ್ ಗೊತ್ತು. ಯಾಕಂದ್ರೆ ಈ ಮನೆಗೆ ಸಂಪ್ರದಾಯ ಅಂತ ಇನ್ನೊಂದು ಹೆಸರಲ್ವಾ? ನಿಮ್ಮೆಲ್ಲರಿಗೂ ಇಷ್ಟು ಚಿಕ್ಕ ಚಿಕ್ಕ ಸಂಪ್ರದಾಯದ ಬಗ್ಗೆ ಗೊತ್ತಿಲ್ಲದೆ ಇರುತ್ತಾ? ಚಾರು, ನಿನಗ್ ಬುದ್ಧಿ ಇದೀಗ ಮಾತಾಡ್ತಿದ್ಯಾ? ನಮ್ ಜೊತೆ ಸಂಬಂಧನ ಕ್ಯಾನ್ಸಲ್ ಮಾಡ್ಕೊಂಡು ಪಂಚಾಯತಿಗೆ ಹೋದ್ರಿ ಅಲ್ವಾ? ಮತ್ತೆ ಯಾವ ಮುಖ ಇಟ್ಕೊಂಡು ಬಂದಿದೆ ಇಲ್ಲಿಗೆ? ಜೊತೆಗೆ ಮನೆ ಸೊಸೆ ಅಂತ ನಾಚಿಕೆ ಇಲ್ದೇನೆ ಹೇಳ್ಕೊತಾ ಇದ್ಯಾ? ಪಂಚಾಯತಿಗೆ ಹೋಗಿದ್ದೆ ಮಾವ. ಸೀನು ಮಾವ ನಂಗೆ ಸಿಗಲ್ವೇನೋ ಅನ್ನೋ ಭಯದಿಂದ ಹೋಗಿದ್ದೆ. ನಾನು ಏನೇ ಮಾಡಿದ್ರು ನಿಮ್ ಮಗನ್ ಮೇಲಿನ ಪ್ರೀತಿಗಷ್ಟೇ ಮಾಡಿತ್ತು.
ಸೀನು ಮಾವನ್ಗೋಸ್ಕರ ಬರೀ ಪಂಚಾಯತಿಗಷ್ಟೇ ಏನು ನನ್ ಜೀವ ಬೇಕಾದ್ರೂ ಕೊಟ್ಬಿಡ್ತೀನಿ. ಮೊದ್ಲು ದೃಷ್ಟಿ ತೆಗೆದು ಮನೆ ತುಂಬಿಸ್ಕೋತಿರೋ ಇಲ್ಲ ಅದನ್ನು ಕೂಡ ನಾನೇ ಮಾಡ್ಕೊಂಡು ಒಳಗ್ ಬರ್ಲೋ? ಚಾರು, ನಿನಗೆ ಮದುವೆ ಬಗ್ಗೆ ಯೋಚನೆ ಮಾಡಿ ಹುಚ್ಚಿಡ್ದಿರೋ ಹಾಗಿದೆ. ಸೀನು ನಿನ್ ಕೊಳ್ಳಿಗೆ ತಾಳಿ ಕಡ್ದೆ ನೀನ್ ಈ ಮನೆಗ್ ಸೊಸೆ ಹೇಗಾಗ್ತೀಯ? ಅಷ್ಟಕ್ಕೂ ಸಮಸ್ಯೆ ಏನಾದ್ರೂ ಇದ್ರೆ ಮನೇಲೆ ಬಗೆಹರಿಸ್ಕೊಳ್ಳೋಣ ಅಂತ ಹೇಳ್ದೆ. ಆದ್ರೂ ಪಂಚಾಯತಿವರೆಗೂ ಹೋದ್ರಿ. ಈಗ ಏನು ಗೊತ್ತಿಲ್ದಿರೋ ಹಾಗೆ ನಾಟಕ ಮಾಡಿದ್ರೆ ಆರ್ತಿ ಎತ್ತಿ ಮನೆ ಒಳಗಡೆ ಕರ್ಕೋತೀವಿ ಅನ್ಕೊಂಡ್ಯಾ?